ನಟ ಡಿ ಬಾಸ್ ದರ್ಶನ್ ಅವರ ತಮ್ಮ ಈ ರೀತಿಯ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಗದಗ ಅಲಿಯಾಸ್ ಚೀಟರ್ ಮಲ್ಲು ಎಂಬ ಫ್ರಾಡು 8 ವರ್ಷಗಳ ಹಿಂದೆ ನಮಗೆ ಹಣಕಾಸಿನ ಮೋಸ ಮಾಡಿ ನನ್ನ ಹೆಸರು, ದರ್ಶನ್ ಅವರ ಹೆಸರು ಮತ್ತು ತೂಗುದೀಪ ಸಂಸ್ಥೆಯ ಹೆಸರನ್ನು ದುರ್ಬಳಕೆ ಮಾಡಿ ನಮ್ಮ ಪರಿಚಯದವರ, ಸ್ನೇಹಿತವರ ಮತ್ತು ನಮ್ಮ ಸಂಪರ್ಕದಲ್ಲಿದ್ದ ಅನೇಕ ವ್ಯಕ್ತಿಗಳ ಬಳಿ ಸುಳ್ಳು ಹೇಳಿ ಹಣವನ್ನು ಪಡೆದು ವಂಚನೆ ಮಾಡಿರುತ್ತಾನೆ. ಈಗ ದಿಢೀರನೆ ಪ್ರತ್ಯಕ್ಷನಾಗಿ 16/4/2026 ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಾನೆ. ಅದರಲ್ಲಿ ಜನರನ್ನು ನಂಬಿಸಲು ತನಗೆ ಬೇಕಾದಂತೆ ಹೇಳಿಕೆ ಕೊಟ್ಟಿರುತ್ತಾನೆ. ತನಗೆ ಏನೆಲ್ಲ ಆಯಿತು ಎಂದು ಹೇಳುತ್ತಿರುವ ಈತ ತನ್ನಿಂದ ಯಾರಿಗೆಲ್ಲ ಏನನಾಹುತವಾಯಿತು ಎಂದು ಹೇಳಿರುವುದಿಲ್ಲ. ಈತ ಮಹಾ ಮೋಸಗಾರ. ಆ ಪತ್ರಿಕಾಗೋಷ್ಠಿಯಲ್ಲಿ ತನ್ನ ಲಾಭಕ್ಕೆ ತಕ್ಕಂತೆ ಪದೇ ಪದೇ ತಮ್ಮ ತೂಗುದೀಪ ಸಂಸ್ಥೆಯ ಹೆಸರನ್ನು, ದರ್ಶನ್ ಅವರ ಹೆಸರನ್ನು, ನನ್ನ ಹೆಸರನ್ನು ದುರ್ಬಳಕೆ ಮಾಡಿರುತ್ತಾನೆ. ನಮ್ಮನ್ನು ನಂಬಿಕೆಗೆ ದ್ರೋಹ ಮಾಡಿರುವ ಮೋಸಗಾರ ಇವನು. ಮೋಸ ಮಾಡುವ ಮುನ್ನ ಈತ ಬಳಸುವ ದಾಳವೇ ಸಿಂಪತಿ. ಅದನ್ನು ಪಡೆಯಲು ಈತ ಹೇಳುವುದು ಕಟ್ಟು ಕಥೆಗಳನ್ನು. ಇವನ್ನು ಯಾರು ನಂಬಬೇಡಿ. ನಾನಾಗಲಿ, ನಮ್ಮ ತೂಗುದೀಪ ಸಂಸ್ಥೆಯಾಗಲಿ, ದರ್ಶನ್ ಅವರು ಯಾರೂ ಈತನನ್ನು ಸೇರಿಸುವುದಿಲ್ಲ. ಈ ನಂಬಿಕೆ ದ್ರೋಹಿಗೂ ನಮಗೂ ಯಾವುದೇ ಸಂಬಂಧವಿರುವುದಿಲ್ಲ. ಈತ ಎಲ್ಲಾದರೂ ನಮ್ಮಗಳ ಒಡನಾಟದ ಬಗ್ಗೆ ಹೇಳಿಕೊಂಡು ಲಾಭ ಮಾಡಲು ಬಂದರೆ ಯಾಮಾರಬೇಡಿ. ದರ್ಶನ್ ಅವರ ಹೆಸರನ್ನು ಬಳಸಿಕೊಂಡು ದುಡ್ಡು ಮಾಡುವ ಇನ್ನೊಂದು ಹುನ್ನಾರವಷ್ಟೇ. ದಯವಿಟ್ಟು ಯಾರೂ ಇವನನ್ನು ಮಾತನ್ನು ನಂಬಬೇಡಿ, ಹೋಗಬೇಡಿ. ಇಂತಿ ನಿಮ್ಮ ದಿನಕರ ತೂಗುದೀಪ. ಈ ರೀತಿಯ ಒಂದು ಪೋಸ್ಟನ್ನು ಅವರು ನಿನ್ನೆ ಅವರ ಮುಖಪಟದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ದಾರೆ. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಮಲ್ಲಿ ಅವರನ್ನು ಯಾರೂ ಕೂಡ ಡಿ ಬಾಸ್ ಅವರ ಸಂಸ್ಥೆಗೆ ಮತ್ತು ಅವರ ಒಡನಾಟಕ್ಕೆ ತೆಗೆದುಕೊಳ್ಳುವುದಿಲ್ಲ ಅನ್ನುವಂತಹ ಒಂದು ಮುಕ್ತವಾದ ವಿಷಯವನ್ನು ಇದರಲ್ಲಿ ಅವರು ಬರೆದಿದ್ದಾರೆ. ಇವರು ಆತ್ಮೀಯ ಸ್ನೇಹಿತರಾಗಿದ್ದರು ಮಲ್ಲಿ ಅವರನ್ನ ಈಗ ಇವರೇ ದೂರ ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ವಿಷಯವನ್ನು ಎಲ್ಲ ಕಡೆ ವೈರಲ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಒಂದು ಹಂತದಲ್ಲಿ ದರ್ಶನ್ ಅವರು ಇವರನ್ನು ಕೊಲೆ ಮಾಡಿದ್ದಾರೆ ಅಂತ ವಿಷಯ ಹರಿದಾಡ್ತಾ ಇತ್ತು. ಸೊ ಪ್ರತ್ಯಕ್ಷವಾಗಿ ಆ ಒಂದು ಆರೋಪವನ್ನು ತಳ್ಳಾಕಿದ್ದಾರೆ. ಇದೊಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ದರ್ಶನ್ ಅವರು ಇದರಿಂದ ನಿರಪರಾಧಿ ಅಂತ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಮಲ್ಲಿಕಾರ್ಜುನ ಅವ್ರನ್ನ ದರ್ಶನ್ ಅವರು ನಂಬ್ತಾರಾ ಬಿಡ್ತಾರಾ ಅದೆಲ್ಲ ಮುಂದೆ ಕಾದು ನೋಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.